ಪ್ರಿಯ ವಿದ್ಯಾರ್ಥಿಗಳೇ, ನಾನು ಹರೀಶನ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪೇನಹಳ್ಳಿ ಸಹಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಕಲಿಯಲಿಕ್ಕೆ ಹೊರಟಿರ್ತಕ್ಕಂಥದ್ದು 10ನೇ ತರಗತಿಯ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಕೇಳಿದ್ರಲ್ಲ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಐ ಥಿಂಕ್ ನೀವು 7th ಸ್ಟ್ಯಾಂಡರ್ಡ್ ಅಲ್ಲಿ ಅಭ್ಯಾಸ ಮಾಡಿರ್ತಾರೆ, 7ನೇ ಕ್ಲಾಸ್ ಅಲ್ಲಿ ಯುರೋಪಿಯನ್ನರ ಆಗಮನ ಅಂತ ಓದ್ತಾರೆ. ಯುರೋಪಿಯನ್ನರು ಭಾರತಕ್ಕೆ ಬಂದ್ರು, ಆಗಮನ ಆಯಿತು. ಯಾಕಾಯ್ತು, ಯಾತಕ್ಕಾಗಿ ಬಂದ್ರು, ರೈಟ್? ಇವತ್ತಿನ ತರಗತಿಯಲ್ಲಿ ನಾವು ಏನು ತಿಳಿಲಿಕ್ಕೆ ಹೊರಟಿದ್ದೀವಿ, ರೈಟ್? ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇತಿಹಾಸದ ಮೊದಲನೇ ಅಧ್ಯಾಯ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಯಾವ ಕಲಿಕಾಂಶಗಳನ್ನ ಕುರಿತು ತಿಳಿತಾ ಹೋಗ್ತೀವಿ? ಭಾರತ ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧಗಳ ಬಗ್ಗೆ ತಿಳಿತಾ ಹೋಗ್ತೀವಿ. ಯುರೋಪಿನ ಯಾವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿತ್ತು, ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಹಾಗೆ ವ್ಯಾಪಾರಕ್ಕಾಗಿ ಬಂದಂತ ಯುರೋಪಿಯನ್ನರು ಭಾರತದ ರಾಜಕೀಯ ಏಳಿಗೆಯ ಹಿನ್ನೆಲೆ, ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ಕ್ರಮೇಣ ರಾಜಕೀಯಕ್ಕೆ ಧುಮುಕ್ತಾರೆ, ಭಾರತದ ರಾಜಕೀಯವನ್ನ ಕಂಟ್ರೋಲಿಗೆ ತಗೊಳ್ತಾರೆ. ಅದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಕರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳ್ಕೊಳ್ತೀವಿ. ಪ್ಲಾಸಿ ಕದನ, ಬಕ್ಸಾರ್ ಕದನ, ಜೊತೆಗೆ ದ್ವಿಪ್ರಭುತ್ವ ನೀತಿ ಅಂದ್ರೆ ಏನು ಅಂತ ತಿಳಿತೀವಿ. ಜೊತೆಗೆ ಬ್ರಿಟಿಷರ ಆಕ್ರಮಣಕಾರಿ ನೀತಿಯನ್ನು ಕುರಿತು ಈ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸರಿಯಾಗ ಬನ್ನಿ ಒಂದೊಂದೇ ಅಂಶಗಳನ್ನ ತಿಳಿತಾ ಹೋಗೋಣ. ಮೊದಲನೇ ಕಾನ್ಸೆಪ್ಟ್ ಬಂದು, ಈ ಯುರೋಪಿಯನ್ನರು ಭಾರತಕ್ಕೆ ಬರೋದಕ್ಕಿಂತ ಪೂರ್ವದ ಹಿನ್ನೆಲೆ ಏನಾಯಿತು, ಯುರೋಪಿಯನ್ನರ ಆಗಮನದ ಹಿನ್ನೆಲೆ ಏನು? ಯುರೋಪಿನ ದೇಶಗಳು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿತ್ತು. ಅಂದ್ರೆ ಭಾರತ ಮತ್ತು ಯುರೋಪಿನ ವ್ಯಾಪಾರ ಸಂಬಂಧಗಳು ಇವತ್ತು ನಿನ್ನೆದಲ್ಲ, ಪ್ರಾಚೀನ ಕಾಲದಿಂದಲೂ ಯುರೋಪಿಯನ್ನರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾ ಇದ್ರು. ಏನ್ ವ್ಯಾಪಾರ ಮಾಡ್ತಾ ಇದ್ರು? ಇವತ್ತಿನ ಹಾಗೆ ಅವತ್ತಿನ ವ್ಯಾಪಾರ ಆಧುನಿಕ ವ್ಯಾಪಾರ. ಹೆಚ್ಚಾಗಿ ಯುರೋಪಿಯನ್ನರು ಭಾರತಕ್ಕೆ ಬರ್ತಾ ಇದ್ದಿದ್ದು ಭಾರತದ ಸಾಂಬಾರ್ ಪದಾರ್ಥಗಳನ್ನ ಕೊಳ್ಳಿಕ್ಕೆ. ಯಾಕಂದ್ರೆ ಯುರೋಪಿನ ರಾಷ್ಟ್ರಗಳಲ್ಲಿ ಭಾರತದ ಸಾಂಬಾರ್ ಪದಾರ್ಥಗಳಿಗೆ ಅತಿ ಹೆಚ್ಚಿನ ಬೇಡಿಕೆ. ಯಾವುದು ಸಾಂಬಾರ್ ಪದಾರ್ಥ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಮೆಣಸಿದೆ, ಜೀರಿಗೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಬಹಳಷ್ಟು ಬರುತ್ತೆ ಸಾಂಬಾರ್ ಪದಾರ್ಥ. ಈ ಸಾಂಬಾರ್ ಪದಾರ್ಥಗಳನ್ನ ಭಾರತದಿಂದ ಕೊಂಡು ಯುರೋಪಿನ ರಾಷ್ಟ್ರಗಳಲ್ಲಿ ಮಾರಾಟ ಮಾಡ್ತಾರೆ. ಏಷ್ಯಾದ ರಾಷ್ಟ್ರಗಳಲ್ಲಿ ಬರೀ ಭಾರತ ಅಷ್ಟೇ ಅಲ್ಲ, ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಏನು ದ್ವೀಪ ರಾಷ್ಟ್ರಗಳು ಬರುತ್ತೆ, ಈ ಏಷ್ಯಾದ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಸಾಂಬಾರ್ ಪದಾರ್ಥಗಳು ದೊರೀತಾ ಇದೆ. ಅವುಗಳಿಗೆ ಯುರೋಪ್ನಲ್ಲಿ ಹೆಚ್ಚಿನ ಬೇಡಿಕೆ. ಹಾಗಾಗಿ ಆ ಸಾಂಬಾರ್ ಪದಾರ್ಥಗಳನ್ನು ಕೊಳ್ಳಲಿಕ್ಕೆ ಯುರೋಪಿಯನ್ನರು ಭಾರತಕ್ಕೆ ಪ್ರಾಚೀನ ಕಾಲದಿಂದಲೂ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿತ್ತು. ರೈಟ್. ಈ ವ್ಯಾಪಾರ ಸಂಪರ್ಕ ಹೇಗೆ ನಡೀತಾ ಇತ್ತು ಅಂತ ನೋಡಿ, ಏಷ್ಯಾದ ರಾಷ್ಟ್ರಗಳಿಂದ ಸಾಂಬಾರು ಪದಾರ್ಥಗಳನ್ನ ಕೊಂಡು ಅರಬ್ ವರ್ತಕರು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದಾರೆ. ರೈಟ್. ನಮಗೆ ಪ್ರಪಂಚದ ನಕ್ಷೆ ಗೊತ್ತಿದೆ, ಮುಂದೆ ಬರುತ್ತೆ. ಏಷ್ಯಾ ಈ ಕಡೆ ಬರುತ್ತೆ, ಯುರೋಪ್ ಆ ಕಡೆ ಬರುತ್ತೆ ಅಲ್ವಾ? ಏಷ್ಯಾದ ರಾಷ್ಟ್ರಗಳಿಂದ, ಏಷ್ಯಾ ಮತ್ತು ಯುರೋಪಿನ ಮಧ್ಯಭಾಗದಲ್ಲಿ ಬರುತ್ತೆ, ಅರಬ್ಬರು ಅಂತ ಬರ್ತಾರೆ. ಅರಬ್ ವರ್ತಕರು, ಅರಬ್ ವ್ಯಾಪಾರಿಗಳು ಏಷ್ಯಾದಿಂದ ಸಾಂಬಾರ್ ಪದಾರ್ಥಗಳನ್ನ ಕೊಂಡು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದಾರೆ. ಯಾವುದು ಕಾನ್ಸ್ಟಂಟಿನೋಪಲ್ ನಗರ? ಎಲ್ಲಿ ಬರುತ್ತೆ ಕಾನ್ಸ್ಟಂಟಿನೋಪಲ್? ನೋಡಿ, ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಕಾನ್ಸ್ಟಂಟಿನೋಪಲ್ ಎಲ್ಲಿ ಕಾಣಿಸ್ತಾ ಇದೆ ಗೊತ್ತಾಗ್ತಿದ್ಯಾ? ಗುರುತಿಸ್ತೀರಾ ಎಲ್ಲಿದೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಇದು ಕಾನ್ಸ್ಟಂಟಿನೋಪಲ್. ರೈಟ್. ಈ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ಅರಬ್ಬರು ಸಾಂಬಾರ್ ಪದಾರ್ಥಗಳನ್ನು ತಲುಪಿಸ್ತಾ ಇದ್ದಾರೆ. ರೈಟ್. ಈ ಕಡೆ ಏಷ್ಯಾ, ಈ ಕಡೆ ಯುರೋಪ್, ಮಧ್ಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅರಬ್ಬರು. ಈ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ಅರಬ್ಬರು ಸಾಂಬಾರ್ ಪದಾರ್ಥಗಳನ್ನ ತಲುಪಿಸಿದ್ರೆ, ಕಾನ್ಸ್ಟಂಟಿನೋಪಲ್ ನಿಂದ
ಕಾನ್ಸ್ಟಂಟಿನೋಪಲ್ ನಿಂದ ಈ ಕಡೆಗೆ ಅಂದ್ರೆ ಯುರೋಪಿನ ರಾಷ್ಟ್ರಗಳಿಗೆ ಇಟಲಿ ವರ್ತಕರು ಅವುಗಳನ್ನ ಮಾರಾಟ ಮಾಡ್ತಾರೆ. ರೈಟ್, ಇಟಲಿ ಇಲ್ಲಿ ಬರುತ್ತೆ, ಈ ಕಡೆ ಬರುತ್ತೆ ಇಟಲಿ. ಸೊ ಇಟಲಿಯ ವರ್ತಕರು ಕಾನ್ಸ್ಟಂಟಿನೋಪಲ್ ನಿಂದ ಸರಕುಗಳನ್ನು, ಸಾಂಬಾರು ಪದಾರ್ಥಗಳನ್ನು ತಗೊಂಡೋಗಿ ಯುರೋಪಿನ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇಬ್ರು ಬರ್ತಾ ಇದ್ದಾರೆ, ಅರಬ್ಬರು ಮತ್ತು ಇಟಲಿಯ ವ್ಯಾಪಾರಿ. ಅರಬ್ ವರ್ತಕರು ಮತ್ತು ಇಟಲಿಯ ವರ್ತಕರು ಭಾರತದ, ಅದರಲ್ಲೂ ಏಷ್ಯಾದ ಸಾಂಬಾರು ಪದಾರ್ಥಗಳನ್ನ ಯುರೋಪಿಗೆ ತಲುಪಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರು. ರೈಟ್, ಹೀಗೆ ತಲುಪಿಸ್ಬೇಕಾದ್ರೆ ಈ ಕಾನ್ಸ್ಟಂಟಿನೋಪಲ್ ಏನಿದೆ ಇದು ಕೇಂದ್ರ, ವ್ಯಾಪಾರದ ಕೇಂದ್ರ. ಎಂತ ವ್ಯಾಪಾರದ ಕೇಂದ್ರ? ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆಗಿತ್ತು ಕಾನ್ಸ್ಟಂಟಿನೋಪಲ್. ಇದೇ ಕೇಂದ್ರ. ಎಸ್, ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು ಕಾನ್ಸ್ಟಂಟಿನೋಪಲ್. ಇಂಥ ಕಾನ್ಸ್ಟಂಟಿನೋಪಲ್ ಮುಂದೆ ಏನಾಗುತ್ತೆ? ಕಾನ್ಸ್ಟಂಟಿನೋಪಲ್ ಭೂಮಾರ್ಗ, ವ್ಯಾಪಾರ ಮಾರ್ಗ ಕಾರಣಾಂತರಗಳಿಂದ ಕಡಿತ ಆಗುತ್ತೆ, ಅಂದ್ರೆ ಮುಚ್ಚ ಹೋಗುತ್ತೆ. ಅಂದ್ರೆ ಕಾನ್ಸ್ಟಂಟಿನೋಪಲ್ ಅದುವರೆಗೂ ಪಡ್ಕೊಂಡಿರ್ತಕ್ಕಂಥ ಖ್ಯಾತಿಯನ್ನ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕೇಂದ್ರ ಏನಾಗಿತ್ತು, ವಿನಿಮಯ ಕೇಂದ್ರ ಆಗಿತ್ತು, ಆ ಕೇಂದ್ರವಾಗಿ ಉಳಿಲಿಲ್ಲ. ಯಾಕೆ? ಏನಾಯ್ತು ಹಾಗಾದ್ರೆ? ಕಾನ್ಸ್ಟಂಟಿನೋಪಲ್ ನಗರ ವಶ ಆಯ್ತು. ಯಾರು ವಶ ಆಯ್ತು? ಯಾರು ವಶಪಡಿಸ್ಕೊಂಡ್ರು? ಯಾವಾಗ ವಶಪಡಿಸ್ಕೊಂಡ್ರು? ಓದಿದ್ರಲ್ಲ? ಎಸ್, ಕಾನ್ಸ್ಟಂಟಿನೋಪಲ್ ನಗರವನ್ನ 1453ರಲ್ಲಿ, ಎಷ್ಟು ನೆನ್ಪಿಡ್ಬೇಕು, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನು ವಶಪಡಿಸಿಕೊಂಡ್ರು. ಟರ್ಕಿ ಸಾಮ್ರಾಜ್ಯ ಅಂತ ಬರುತ್ತೆ. ಎಸ್, ಈ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡ್ರು. ಎಷ್ಟರಲ್ಲಿ? 1450. ಸರಿ, ಕಾನ್ಸ್ಟಂಟಿನೋಪಲ್ ಟರ್ಕರ್ ವಶಪಡಿಸಿಕೊಂಡಿದ್ರಿ ಅಂದ ಆಗಿದ್ದೇನು? ಎಸ್, ನೀವು ಕಾಣಿಸ್ತದೆ ಕಾನ್ಸ್ಟಂಟಿನೋಪಲ್ ನಗರ. ಇದು ಟರ್ಕರ ವಶ ಆಗಿದ್ರಿಂದ ಟರ್ಕರ್ ಏನ್ ಮಾಡಿದ್ರು, ಅದೇ ಅವಕಾಶವನ್ನ ಬಳಸಿಕೊಂಡು ಅಲ್ಲಿವರೆಗೂ ವ್ಯಾಪಾರದ ಕೇಂದ್ರ ಆಗಿತ್ತಲ್ಲಪ್ಪ, ಅದು ಏಷ್ಯಾ ಮತ್ತು ಯುರೋಪಿನ ವ್ಯಾಪಾರದ ಕೇಂದ್ರ ಆಗಿತ್ತಲ್ಲ, ಇವರೇನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ಗೆ ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ಕಂಟ್ರೋಲಿಗೆ ಬರುತ್ತೆ. ಟರ್ಕರ ಕಂಟ್ರೋಲಿಗೆ ಬರುತ್ತೆ. ಅವರು ಕಾನ್ಸ್ಟಂಟಿನೋಪಲ್ ನ ವಶಪಡಿಸಿದ್ರು. ಸೊ ಇದೊಂದು ಅವಕಾಶ ಟರ್ಕರಿಗೆ. ಏನಕ್ಕೆ ಅವಕಾಶ? ವ್ಯಾಪಾರದ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ. ಅವರೇನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ಮೂಲಕ ನಡೆಯುವ ಎಲ್ಲ ವ್ಯಾಪಾರಕ್ಕೂ ಕೂಡ ಹೆಚ್ಚಿನ ತೆರಿಗೆಗಳನ್ನ ವಿಧಿಸಿ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅಂದ್ರೆ ಕಾನ್ಸ್ಟಂಟಿನೋಪಲ್ ಅದುವರೆಗೂ ಮುಕ್ತ ವ್ಯಾಪಾರ ಕೇಂದ್ರ ಆಗಿದೆ. ಯಾವಾಗ ಟರ್ಕರು 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ, ಆ ನಂತರದಲ್ಲಿ ಆ ಮಾರ್ಗವನ್ನ ನೋಡಿ, ವ್ಯಾಪಾರದ ಮೇಲೆ ಹೆಚ್ಚಿನ ತೆರಿಗೆಗಳನ್ನ ಆ ಕಾನ್ಸ್ಟಂಟಿನೋಪಲ್ ಮಾರ್ಗವಾಗಿ ಮಾಡುವ ಎಲ್ಲ ವ್ಯಾಪಾರಗಳಿಗೂ ಕೂಡ ದುಬಾರಿ ತೆರಿಗೆಗಳನ್ನು ವಿಧಿಸ್ತಾರೆ. ಸೊ ದುಬಾರಿ ತೆರಿಗೆ ವಿಧಿಸಿರೋದು ಏನಾಯ್ತು, ಅಲ್ಲಿವರೆಗೂ ಇಟಲಿ ವರ್ತಕರು ಏನು ಲಾಭ ಮಾಡ್ಕೊಳ್ತಿದ್ರಲ್ಲಪ್ಪ, ಆ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ಅಲ್ಲಿವರೆಗೂ ಸಿಕ್ಕಷ್ಟು ಲಾಭ ಕಾನ್ಸ್ಟಂಟಿನೋಪಲ್ ಮಾರ್ಗವನ್ನು ಬಳಸಿದಾಗ ಇಟಲಿ ವರ್ತಕರಿಗೆ ಸಿಗಲಿ. ಯಾಕೆ ಸಿಗಲಿಲ್ಲ? ಹೆಚ್ಚಿನ ತೆರಿಗೆಗಳನ್ನು ಪಾವತಿ ಮಾಡಬೇಕು. ಸೊ ಯಾವಾಗ ನಷ್ಟ ಆಗ್ತಾ ಹೋಗುತ್ತೆ ಅಥವಾ ಲಾಭದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ವರ್ತಕರು ಏನ್ ಮಾಡ್ತಾರೆ, ಬೇರೆ ರೂಟ್ ಅನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಮತ್ತೊಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕು. ಏನು ಅಂತಂದ್ರೆ, ಯುರೋಪಿನ ರಾಷ್ಟ್ರಗಳ ಮೇಲೆ ಸಾಂಬಾರು ಪದಾರ್ಥಗಳನ್ನ ಅವರಿಗೆ ಪೂರೈಕೆ ಮಾಡ್ತಾ ಇದ್ದು ಇಟಲಿ ವರ್ತಕರು. ಒಂದ್ ರೀತಿ ಇಟಲಿಯ ವರ್ತಕರು ಯುರೋಪಿನ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಇವರೇ ತಗೊಂಡೋಗಿ ಅಲ್ಲಿಗೆ ಸರಬರಾಜು ಮಾಡ್ತಾ ಇದ್ರು. ಎಲ್ಲ ಯುರೋಪಿನ ರಾಷ್ಟ್ರಗಳು ಇಟಲಿ ವರ್ತಕರಿಂದನೇ ಕೊಂಡ್ಕೊಳ್ಬೇಕಾಗಿತ್ತು. ಸೊ ಯುರೋಪಿನ ಇತರೆ ರಾಷ್ಟ್ರಗಳು ಏನ್ ಮಾಡುತ್ತೆ, ಇಟಲಿ ವರ್ತಕರ ಏಕಸ್ವಾಮ್ಯವನ್ನ ಮುರಿಲಿಕ್ಕೆ ಯುರೋಪಿನ ರಾಜರು ಹೊಸ ಹೊಸ ನಾವಿಕರಿಗೆ, ಸಾಹಸಿ ನಾವಿಕರಿಗೆ ಹೊಸ ಮಾರ್ಗಗಳನ್ನ, ಹೊಸ ಜಲಮಾರ್ಗಗಳನ್ನ, ಬೇರೆ ರೂಟ್ಸ್, ಎಲ್ಲಿಗೆ, ಭಾರತವನ್ನ ತಲುಪಲಿಕ್ಕೆ ಬೇರೆ ಮಾರ್ಗಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥ, ಬೇರೆ ಮಾರ್ಗಗಳನ್ನ ಕಂಡುಹಿಡಿತಕ್ಕಂಥ ನಾವಿಕರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗೆ
ಇಟಲಿ ವರ್ತಕರ ಏಕಸ್ವಾಮ್ಯವನ್ನ ಮುರಿಲಿಕ್ಕೆ ಸ್ಪೇನ್, ಪೋರ್ಚುಗಲ್ನ ದೊರೆಗಳು ನಾವಿಕರನ್ನ ಪ್ರೋತ್ಸಾಹ ಮಾಡಿದರ ಪರಿಣಾಮ ಏನಾಗುತ್ತೆ, ಹೊಸ ಜಲಮಾರ್ಗವನ್ನ ಹುಡುಕ್ಲಿಕ್ಕೆ, ಅನ್ವೇಷಣೆ ಮಾಡ್ಲಿಕ್ಕೆ ಸಾಹಸಿ ನಾವಿಕರು ಮುಂದೆ ಬರ್ತಾರೆ. ಸೊ ಹಾಗೆ ಮುಂದೆ ಬರ್ಲಿಕ್ಕೆ ಈ ಅಂಶಗಳು ಕೂಡ ಬಹಳ ಮುಖ್ಯ. ಏನಂಶಗಳು? ವೈಜ್ಞಾನಿಕ ಅನ್ವೇಷಣೆಗಳು. ಯಾಕೆಂದ್ರೆ ತುಂಬಾ ವಿಸ್ತಾರವಾದ ಸಾಗರದಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಿದೀವಿ ಗೊತ್ತಾಗ್ಬೇಕಲ್ಲ. ಸುತ್ತಲೂ ಜಲರಾಶಿ, ನಾವು ಸಮುದ್ರದ ಮಧ್ಯಕ್ಕೆ ಹೋಗ್ಬಿಟ್ರೆ ನಾವ್ ಯಾವ ಕಡೆ ಇದೀವಿ, ಯಾವ ಕಡೆ ಹೋಗ್ತಿದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಆಗ ನೆರವಿಗೆ ಬಂದಿದ್ ಯಾವುದು ಅಂದ್ರೆ ದಿಕ್ಸೂಚಿ. ಯಾವ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದೀವಿ, ನಮ್ಮ ಗುರಿ ಯಾವ ಕಡೆ ಇದೆ, ಈ ದಿಕ್ಸೂಚಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ ನೀವು, ಕಾಂಪಾಸ್ ಅಂತ ಕರಿತೀವಿ. ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲತ್ತೆ ಅಲ್ವಾ. ಸೊ ಅದ್ರ ಮೂಲಕ ದಿಕ್ಕನ್ನ ನೋಡ್ಕೊಂಡು ಅವ್ರು ಸಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಆಸ್ಟ್ರೋಲಾಬ್ ಅಂತ ಏನ್ ಕರಿತೀವಿ, ಗ್ರಹೋನ್ನತಿ ಮಾಪಕ ಅಂತ ಕರಿತೀವಿ. ಗ್ರಹೋನ್ನತಿ ಮಾಪಕ, ಈ ದಿಕ್ಸೂಚಿ, ಗ್ರಹೋನ್ನತಿ ಮಾಪಕಗಳು ಜೊತೆಗೆ ಸಿಡಿಮದ್ದುಗಳು ಸಮುದ್ರದಲ್ಲಿ ನಿರ್ಭಯವಾಗಿ ಪ್ರಯಾಣ ಮಾಡಲಿಕ್ಕೆ ನಾವಿಕರಿಗೆ ನೆರವಿಗೆ ಬಂತು. ಸೊ ಇವುಗಳನ್ನ ಬಳಸ್ಕೊಂಡಿರ್ತಕ್ಕಂಥ, ಇವುಗಳ ನೆರವನ್ನ ಪಡ್ಕೊಂಡಿರ್ತಕ್ಕಂಥ ಸಾಹಸಿ ನಾವಿಕರು ಭೂಪಟಗಳನ್ನ ತಯಾರಿಸಿಕೊಂಡು, ದೊರೆಗಳಿಂದ ಆರ್ಥಿಕ ನೆರವನ್ನ ಪಡ್ಕೊಂಡು, ಹಡಗುಗಳನ್ನ ರಚನೆ ಮಾಡಿಕೊಂಡು ಅವರು ಸಮುದ್ರ ಮಾರ್ಗದಲ್ಲಿ ಹೊಸ ಮಾರ್ಗಗಳನ್ನ ಕಂಡುಹಿಡಿಯಲಿಕ್ಕೆ ಹೊರಡ್ತಾರೆ. ಬಹಳಷ್ಟು ನಾವಿಕರು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ತಲುಪ್ತಾರೆ. ನಾವೊಂದ ವೈಜ್ಞಾನಿಕ ಅನ್ವೇಷಣೆಗಳು, ಭೂಮಾರ್ಗಗಳ ಅನ್ವೇಷಣೆ ಅಂತ ನಾವು 9ನೇ ತರಗತಿಯಲ್ಲಿ ಓದಿದ್ವಿ. ಸೊ ನಾವಿಲ್ಲಿ ಬರ್ತಾ ಇರೋದು ಬೇರೆ ರಾಷ್ಟ್ರಕ್ಕೆ ಹೋಗ್ತಾ ಇಲ್ಲ, ಭಾರತಕ್ಕೆ ಯಾವ ಹೊಸ ಮಾರ್ಗ ಕಂಡುಹಿಡಿದು, ಭಾರತಕ್ಕೆ ಹೊಸ ಜಲಮಾರ್ಗ. ನೆಕ್ಸ್ಟ್ ಪಾಯಿಂಟ್, ಯಾರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದಿದ್ದು? ಯಾರು? ಎಸ್, ವೆರಿ ಗುಡ್, ವಾಸ್ಕೋ ಡಿ ಗಾಮ. ಹೆಸರು ಗೊತ್ತಿದೆ ನನಗೆ. ಎಷ್ಟರಲ್ಲಿ ಕಂಡುಹಿಡಿದ? 1498ರಲ್ಲಿ ಕಂಡುಹಿಡಿದ. ರೈಟ್. ಯಾವ ಮಾರ್ಗವನ್ನು ಬಳಸಿ ಬಂದ? ಎಸ್, ಬಹಳಷ್ಟು ಮಾರ್ಗಗಳು ಬರುತ್ತೆ. ನೋಡೋಣ ಯಾವ ಮಾರ್ಗ ಅಂತ ಹೇಳಿ. ನೋಡಿ, ಇಲ್ಲೊಂದು ಹಡಗಿದೆ ಕಾಣಿಸ್ತಾ ಇದೆಯಲ್ಲ, ಹಡಗು. ಯಾಕೆ ಹಡಗ ಹಾಕಿದೀವಿ ಇಲ್ಲಿ ಅಂದ್ರೆ, ಜಲಮಾರ್ಗ ಅಂದ್ರೆ ನಾವು ಬಸ್ಸಲ್ಲಿ, ಕಾರಲ್ಲಿ, ವಿಮಾನದಲ್ಲಿ ಹೋಗಕ್ಕಾಗಲ್ಲ. ಜಲಮಾರ್ಗ ಅಂದ್ರೆ ಹಡಗೆಗಳನ್ನ ಬಳಸ್ಕೊಂಡು ಬರ್ತಾ ಇದ್ರು. ನೋಡಿ, ಹಡಗಿನ ವಿಶೇಷತೆ ನೋಡಿ ಏನಿದೆ ಅಂತಂದ್ರೆ, ಈ ಪಟಗಳನ್ನ ಕಟ್ಟಿದ್ದಾರೆ. ಇವತ್ತಿನ ಹಾಗೆ ಅವತ್ತು ಇಂಜಿನ್ ಚಾಲಿತ ಹಡಗುಗಳು ಇರಲಿಲ್ಲ. ಗಾಳಿಯ ಮೂಲಕವಾಗಿ ಅಂದ್ರೆ ವಾಯು ಮಾರ್ಗವಾಗಿ ಅವರು ಬಟ್ಟೆಗಳನ್ನ ಕಟ್ಕೊಂಡು ಆ ಮೂಲಕ ಮಾರುತಗಳನ್ನ ಬಳಸಿಕೊಂಡು ಅವರು ಸಾಕ್ತಾ ಇದ್ರು. ನೋಡಿ, ಲಿಸ್ಬನ್ ನಿಂದ ಹೊರಡ್ತಾನೆ ಪೋರ್ಚುಗಲ್ನ ಒಂದು ಕಡಲ ತೀರ ಲಿಸ್ಬನ್ ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಸಮೀಪದಲ್ಲಿ ಇರ್ತಕ್ಕಂಥ ಕಾಪಡ್ ಎಂಬಲ್ಲಿ ಬಂದು ತಲುಪಿದ. ಎಲ್ಲಿದೆ ಕಾಪಡ್? ನೋಡಿ, ಪ್ರಪಂಚ ಭೂಪಟವನ್ನ ನೋಡಿದ್ರೆ ಭಾರತ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಭಾರತದಲ್ಲಿದೆ, ದಕ್ಷಿಣ ಭಾರತದ. ಸೊ ಈ ಭಾಗ ಕೊಚ್ಚಿನ್ ಇದೆ, ಗೋವಾ ಇದೆ, ಇಲ್ಲಿ ಬರುತ್ತೆ ಕಲ್ಲಿಕೋಟೆ. ಸೊ ಈ ಭಾಗಕ್ಕೆ, ಕಾಪಡ್ ಪ್ರದೇಶಕ್ಕೆ ಬಂತ. ಎಲ್ಲಿಂದ ಬಂದ? ನೋಡಿ, ಇದು ಯುರೋಪಿನ ರಾಷ್ಟ್ರ, ಇದು ಆಫ್ರಿಕಾ. ಯುರೋಪಿನ ರಾಷ್ಟ್ರಗಳಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ ಲಿಸ್ಬನ್ ಅಂತ, ಪೋರ್ಚುಗಲ್ನ ಒಂದು ಬಾಂಧವ ಕಡೆ ಲಿಸ್ಬನ್ ನಿಂದ ಹೊರಟು ನೋಡಿ ಈ ಮಾರ್ಗದಲ್ಲಿ, ಇಲ್ಲಿಂದ ಈ ಮಾರ್ಗವನ್ನು ಬಳಸಿ ಈ ಕೇಪ್ ಆಫ್ ಗುಡ್ ಹೋಪ್ ಅಂತ ಏನ್ ಕರಿತೀವಿ, ದಕ್ಷಿಣ ಭೂಶಿರ, ಆಫ್ರಿಕಾದ ದಕ್ಷಿಣ ಭೂಶಿರ. ಸೊ ಇದನ್ನ ಬಳಸಿಕೊಂಡು ಈ ಮಡಗಾಸ್ಕರ್ ಪಕ್ಕದಲ್ಲಿ ಈ ಮಾರ್ಗವನ್ನ ಬಳಸಿಕೊಂಡು ಇಲ್ಲಿ ಬಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಪೂರ್ವಕ್ಕೆ ಬಂದು ಭಾರತದ ಕಲ್ಲಿಕೋಟೆ ಸಮೀಪದ ಕಾಪಡ್ಗೆ ಬಂದು ತಲುಪಿದ. ರೈಟ್, ಇದು ನಡಗಿದೆ. ನೋಡಿ ಯಾವ ಮಾರ್ಗದಲ್ಲಿ ಬರ್ತಾ ಇದೆ ನೋಡಿ, ಇದು ನೋಡಿ ಇಲ್ಲಿಂದ ಹೊರಟು ನೋಡಿ ಇಲ್ಲಿಂದ ಇಲ್ಲಿ ಬಂತು. ರೈಟ್, ಬಂತಲ್ಲ? ಇನ್ನೊಂದ್ಸರಿ ನೋಡೋಣ ಎಲ್ಲಿಂದ ಬರ್ತಾ ಇದೆ. ನೋಡಿ ಇಲ್ಲಿಂದ ಹೊರಟು ಇದು ವಾಸ್ಕೋ ಡಿ ಗಾಮ ಭಾರತವನ್ನ ತಲುಪಿರ್ತಕ್ಕಂಥ ಜಲಮಾರ್ಗ. ಅಂದ್ರೆ ವಾಸ್ಕೋ ಡಿ ಗಾಮ 1498ರಲ್ಲಿ ದಕ್ಷಿಣ ಭೂಶಿರವನ್ನ ಬಳಸಿಕೊಂಡು ಪೂರ್ವದ ಭಾರತಕ್ಕೆ ಬಂದು ತಲುಪಿದ. ಕಲ್ಲಿಕೋಟೆ ಸಮೀಪದಲ್ಲಿ ಕಾಪಡ್ ಪ್ರದೇಶಕ್ಕೆ ಬಂದು ತಲುಪಿದ. ನೆನ್ಪಿಡಿ, 1498 ವಾಸ್ಕೋ ಡಿ ಗಾಮ ಕಲ್ಲಿಕೋಟೆಯ ಕಾಪಡ್ಗೆ ಬಂದು ತಲುಪಿದ.
ಫೈನ್. ಮುಂದೆ ಹೋಗೋಣ. ಸೊ ಕಲ್ಲಿಕೋಟೆಗೆ ಬಂದು ತಲುಪಿದ ಅಂದ್ರೆ ಹೊಸ ಜಲಮಾರ್ಗ ಕಂಡುಹಿಡಿಯಲ್ಪಡ್ತು. ನೆನ್ಪಿಡಿ, ಅಲ್ಲಿವರೆಗೂ ಎಲ್ಲಿಂದ ಹೋಗ್ತಾ ಇದ್ರು? ಕಾನ್ಸ್ಟಂಟಿನೋಪಲ್ ಭೂಮಾರ್ಗವನ್ನು ಬಳಸ್ಕೊಂಡು ಹೋಗ್ತಾ ಇದ್ರು. ಈಗೇನಾಗಿದೆ? ಕಾನ್ಸ್ಟಂಟಿನೋಪಲ್ ಅನ್ನ ಬಿಟ್ಟು ವಾಸ್ಕೋಡಿಗಾಮ ಕಂಡುಹಿಡಿದಿರ್ತಕ್ಕಂಥ ಭೂಮಾರ್ಗವನ್ನು ಬಳಸಿಕೊಂಡು, ಜಲಮಾರ್ಗವನ್ನು ಬಳಸಿಕೊಂಡು ಭಾರತಕ್ಕೆ ಬಂದ. ಆ ನಂತರದಲ್ಲಿ, ವಾಸ್ಕೋಡಿಗಾಮನ ನಂತರದಲ್ಲಿ ಸುಮಾರು ವರ್ಷಗಳವರೆಗೆ ಇದೇ ಮಾರ್ಗವನ್ನು ಅನುಸರಿಸಿ ವ್ಯಾಪಾರ ಮಾಡ್ತಾ ಇತ್ತು. ಆದರೆ ಇದು ತುಂಬಾ ದೂರ ಆಗ್ತಾ ಇತ್ತು. ತುಂಬಾ ದೂರ ನೋಡಿ, ಈ ದಕ್ಷಿಣ ಭೂಶಿರವನ್ನ ಸುತ್ತಕೊಂಡು ಬರೋದು ತುಂಬಾ ದೂರ ಆಗುತ್ತೆ. ಆಮೇಲೆ ಏನ್ ಮಾಡ್ತಾರೆ ನೋಡಿ, ಇಲ್ಲಿ ಇದು ವೈಟ್ ಕಾಣಿಸ್ತಾ ಇದೆ ನಿಮ್ಗೆ, ಇದು ಮೆಡಿಟರೇನಿಯನ್ ಸಮುದ್ರ, ರೈಟ್? ಇಲ್ಲೊಂದಿದೆ, ಈ ಭಾಗವನ್ನ ಸಂಪರ್ಕ ಕಲ್ಪಿಸ್ತಕ್ಕಂತ ಇದನ್ನ ಕೆಂಪು ಸಮುದ್ರ ಅಂತ ಕರೀತಾರೆ. ಈ ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ, ಈ ಮಧ್ಯದಲ್ಲಿ ಇಲ್ಲದಷ್ಟು ಭೂಭಾಗ ಇದೆ. ಅವ್ರೇನ್ ಮಾಡ್ತಾರೆ, ಈ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸುವಂತೆ ಈ ಭೂಮಾರ್ಗವನ್ನ ಅಗೆದು ಇಲ್ಲೊಂದು ಕಾಲುವೆ ಮಾಡ್ತಾರೆ. ಅದು ಇವತ್ತು ಈಜಿಪ್ಟಿನ ಭೂಭಾಗದಲ್ಲಿ ಬರುತ್ತೆ ಕಾಲುವೆ. ಇತಿಹಾಸ ಪ್ರಸಿದ್ಧ ಕಾಲುವೆ ಸ್ವೇಜ್ ಕಾಲುವೆ ಅಂತ ಕೇಳಿದ್ರಿ. ಈಜಿಪ್ಟ್ ನಲ್ಲಿ ಬರುತ್ತೆ ಸ್ವೇಜ್ ಕಾಲುವೆ. ಈ ಸ್ವೇಜ್ ಕಾಲುವೆ ಏನ್ ಮಾಡುತ್ತೆ? ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸ್ತಕ್ಕಂತ ಒಂದು ಕಾಲುವೆ, ಸ್ವೇಜ್ ಕಾಲುವೆ. ಈ ಸ್ವೇಜ್ ಕಾಲುವೆ ನಿರ್ಮಾಣ ಆದ ನಂತರದಲ್ಲಿ ಈ ಮಾರ್ಗವನ್ನ ಬಳಸುವುದನ್ನ ಬಿಟ್ಟರು. ಯಾಕೆಂದ್ರೆ ಇದು ತುಂಬಾ ದೂರ ಅಂತಂದ್ರೆ ಎಷ್ಟು? ಸುಮಾರು 10,800 ನಾಟಿಕಲ್ ಮೈಲ್ ಇದರ ಉದ್ದ. 10,800 ನಾಟಿಕಲ್ ಮೈಲ್, 1 ನಾಟಿಕಲ್ ಮೈಲ್ ಅಂದ್ರೆ 1.85 ಕಿಲೋಮೀಟರ್ಸ್. ಇಷ್ಟು ಸುತ್ತಕೊಂಡು ಹೋಗ್ಬೇಕು. ಅದನ್ನೇ ಈ ಸ್ವೇಜ್ ಕಾಲುವೆ ಮಾರ್ಗದ ಮೂಲಕ ಯುರೋಪಿನ ರಾಷ್ಟ್ರದಿಂದ ಭಾರತಕ್ಕೆ ಬಂದ್ರೆ ಸುಮಾರು 6,200 ನಾಟಿಕಲ್ ಮೈಲ್, ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಆಯ್ತು. ಸೊ ಈಗ ಏನ್ ಮಾಡ್ತಾರೆ, ಹೆಚ್ಚಾಗಿ ಈ ಸ್ವೇಜ್ ಕಾಲುವೆಯನ್ನು ಬಳಸಿಕೊಂಡು ಭಾರತದ ಜೊತೆಗೆ ವ್ಯಾಪಾರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಪೋರ್ಚುಗಲ್ನ ನಾವಿಕ ವಾಸ್ಕೋಡಿಗಾಮ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡಿಡಿದ ಮೇಲೆ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಅಂತ ಹೇಳಿದ್ರೆ ಅದು ಪೋರ್ಚುಗೀಸರು. ಯಾವ ಮೂಲಕ? ಜಲಮಾರ್ಗದ ಮೂಲಕ. ಭಾರತಕ್ಕೆ ಜಲಮಾರ್ಗವನ್ನ ಬಳಸಿ, ಹೊಸ ಜಲಮಾರ್ಗದ ಮೂಲಕ ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು. ಭಾರತವನ್ನ ಬಿಟ್ಟು, ಭಾರತವನ್ನ ತೊರೆದು ವಾಪಸ್ ಹೋಗಿರ್ತಕ್ಕಂಥ ಯುರೋಪಿಯನ್ನರಲ್ಲಿ ಕೊನೆಯವರು ಕೂಡ ಯುರೋಪಿಯನ್, ಫಸ್ಟ್ ಅಂಡ್ ಲಾಸ್ಟ್ ಅವರ. ಅಂದ್ರೆ ಪೋರ್ಚುಗೀಸರು ಬಂದ್ರು, ಪೋರ್ಚುಗೀಸ್ ನಂತರ ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು, ಆಮೇಲೆ ಫ್ರೆಂಚರು ಬಂದ್ರು. ಆದ್ರೆ ವಾಪಸ್ ಹೋಗ್ಬೇಕಾದ್ರೆ ಡಚ್ ಹೋಗ್ತಾರೆ, ಇಂಗ್ಲಿಷ್ ಹೋಗ್ತಾರೆ, ಫ್ರೆಂಚ್ ಹೋಗ್ತಾರೆ, ಕಡೆಯದಾಗಿ ಹೋಗಿದ್ದು ಯುರೋಪಿಯನ್. ಸೊ ಯುರೋಪಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಭಾರತಕ್ಕೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಮೊದಲು ಬಂದವರು ಯುರೋಪಿಯನ್ನರು, ಜೊತೆಗೆ ರಾಜಕೀಯವನ್ನ ಬಿಟ್ಟು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರು. ಸೊ ಪೋರ್ಚುಗೀಸರಲ್ಲಿ ಹಲವಾರು ವೈಸ್ರಾಯ್ಗಳು ಬರ್ತಾರೆ ನೋಡಿ. ಪೋರ್ಚುಗೀಸರ ಮೊದಲ ವೈಸ್ರಾಯ್ ಬಂದ್ಬಿಟ್ಟು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೆನ್ಪಿಟ್ಕೊಳ್ಬೇಕು ಹೆಸರನ್ನ. ಎಲ್ಲಿನ ನೋಡಿ, ಆ ಕಡೆಯಿಂದ ನೋಡಿ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇವನು ಭಾರತಕ್ಕೆ ವೈಸ್ರಾಯ್ ಆಗಿ ಬಂದ ಮೇಲೆ ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭೂಮಿಯ ಮೇಲಿನ ಆಧಿಪತ್ಯಕ್ಕಿಂತ ಹೆಚ್ಚಾಗಿ ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಲಿಕ್ಕೆ ನೌಕಾ ನೀತಿಯನ್ನು ಜಾರಿಗೊಳಿಸ್ತಾರೆ. ಅಂದ್ರೆ ಈಗಾಗಲೇ ಹಿಂದೆ ತಿಳ್ಕೊಂಡಿದೀವಿ ನಾವು, ರೂಟ್ ನೋಡಿದ್ವಿ. ಪೋರ್ಚುಗಲ್ ನಿಂದ ಭಾರತಕ್ಕೆ ಬರ್ತಕ್ಕಂಥ ರೂಟ್ ಅಂದ್ರೆ ಸಮುದ್ರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸ್ತಕ್ಕಂಥ, ಅಂದ್ರೆ ಆ ರೂಟ್ ಅನ್ನ ಪೋರ್ಚುಗೀಸರನ್ನ ಹೊರತಾಗಿ ಬೇರೆ ಯಾರು ಬಳಸಂಗಿಲ್ಲ. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅದ ತಕ್ಷಣ ಭಾರತದ ಪೋರ್ಚುಗೀಸ್ ವೈಸ್ರಾಯ್, ಭಾರತಕ್ಕೆ ಮೊದಲು ಬಂದ ಪೋರ್ಚುಗೀಸ್ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇವನು ನೌಕಾಶಕ್ತಿನ ಬಲಪಡಿಸತಕ್ಕಂತ ನೀಲಿ ನೀರಿನ ನೀತಿಯನ್ನ ಜಾರಿಗೊಳಿಸಿದ. ನೆನಪಿಡಿ, ನೀರಿನ ನೀತಿಯನ್ನು ಜಾರಿಗೊಳಿಸಿದ್ರು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಸೊ ಸಾಮ್ರಾಜ್ಯವನ್ನ ವಿಸ್ತರಿಸಿದವರು ಯಾರು, ರಾಜಕೀಯವಾಗಿ ಬೆಳೆಸಿದವರು ಯಾರು ಅಂತ ಬಂದಾಗ ನೆಕ್ಸ್ಟ್ ಬರ್ತಕ್ಕಂಥ ಫ್ರಾನ್ಸಿಸ್ಕೋ
ಡಿ ಅಲ್ಮೆಡಾನ ನಂತರದಲ್ಲಿ ಭಾರತಕ್ಕೆ ಬಂದಿದ್ದು ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಈ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಪ್ರಸಿದ್ಧಿ ಪಡ್ಕೊಳ್ತಾನೆ. ಯಾಕೆಂದ್ರೆ ಭೂಭಾಗದ ಮೇಲಿನ ಆಧಿಪತ್ಯವನ್ನ ಅವನು ಶುರು ಮಾಡ್ತಾನೆ, ಜೊತೆಗೆ ಭಾರತದ ರಾಜಕೀಯವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ, ವ್ಯಾಪಾರಿ ಮಳಿಗೆಗಳನ್ನ ಹೆಚ್ಚೆಚ್ಚು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಒಟ್ಟಾರೆ ಭಾರತದಲ್ಲಿ ಪೋರ್ಚುಗೀಸರಿಗೆ ಒಂದು ಭದ್ರ ನೆಲೆ ಹಾಕೊಟ್ಟವನು ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಇಲ್ಲಿದೆ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಆಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ. ಸೊ ಇವೇನ್ ಮಾಡ್ತಾನೆ, ಸಾಮಾನ್ಯ ಶಕವರ್ಷ 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಗೋವಾ ಭಾರತದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ರಾಜ್ಯ ಗೋವಾ. ಸೊ ಗೋವಾವನ್ನ ವಶಪಡಿಸಿಕೊಂಡು ಯಾರಿಂದ, ಬಿಜಾಪುರ ಸುಲ್ತಾನನಿಂದ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡು ಅದನ್ನ ತನ್ನ ಆಡಳಿತ ಕೇಂದ್ರವಾಗಿ ಮಾಡಿಕೊಂಡ. ಸೊ ಸುಮಾರು 1 ಶತಮಾನಗಳ ಕಾಲ, ಶತಮಾನ ಅಂದ್ರೆ ಎಷ್ಟು, 100 ವರ್ಷಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದ್ದು ಪೋರ್ಚುಗೀಸರು. ಅದಕ್ಕೆ ಕಾರಣ ಈ ಆಲ್ಬುಕರ್ಕ್. ಪ್ರಶ್ನಾತೀತ ಏಕಸ್ವಾಮ್ಯ ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಭಾರತದ ವ್ಯಾಪಾರದ ಮೇಲೆ ಸುಮಾರು 100 ವರ್ಷಗಳ ಕಾಲ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಪೋರ್ಚುಗೀಸರು ಹೊಂದಿದ್ರು. ಆದರೆ ಒಂದು ಶತಮಾನ ಅಂದ್ರೆ ಆಮೇಲೆ ಏನಾಯ್ತು, ಆಮೇಲೆ ಡಚ್ಚರು ಬಂದ್ರು, ಇಂಗ್ಲಿಷರು. ಡಚ್ಚರು ಇಂಗ್ಲಿಷರು ಬಂದ ಮೇಲೆ ಏನಾಯ್ತು, ಅವರ ಸ್ಪರ್ಧೆಯನ್ನು ಎದುರಿಸಬೇಕಾಯ್ತು. ರೈಟ್, ಅವರ ಸ್ಪರ್ಧೆಯನ್ನು ಎದುರಿಸಬೇಕಾಯ್ತು. ಸೊ ಅವ್ರು ಬಂದ ಮೇಲೆ, ಅವರ ಸ್ಪರ್ಧೆ ಉಂಟಾದ್ಮೇಲೆ ಪೋರ್ಚುಗೀಸರು ರಾಜಕೀಯವಾಗಿ ಕಳೆದುಕೊಳ್ಳುತ್ತಾರೆ, ವ್ಯಾಪಾರಕ್ಕಾಗಿ ತಮ್ಮ ಗಮನವನ್ನ ಹೆಚ್ಚಾಗಿ ಕೇಂದ್ರೀಕರಿಸುತ್ತಾರೆ. ಸೊ ಪೋರ್ಚುಗೀಸರು ಅಂದಾಗ ಇಷ್ಟು ನೆನಪಿಡಿ, ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬಂದ್ರು, ಭಾರತದಿಂದ ಕೊನೆಯದಾಗಿ ವಾಪಸ್ ಹೋದ್ರು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಮೊದಲ ವೈಸ್ರಾಯ್ ನೀಲಿ ನೀರಿನ ನೀತಿಯನ್ನು ಜಾರಿಗೊಳಿಸಿದ. ಅಂದ್ರೆ ನೌಕಾಬಲದ ಮೇಲೆ ಹೆಚ್ಚಿನ ಏಕಸ್ವಾಮ್ಯವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿದ. ನಂತರ ಬಂದವರು ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಇವನು ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ. ಇವನು 1510ರಲ್ಲಿ ಗೋವಾವನ್ನ ಗೆದ್ದುಕೊಂಡು ಆಡಳಿತ ಕೇಂದ್ರವಾಗಿ ಮಾಡಿಕೊಂಡ. ಸುಮಾರು 1 ಶತಮಾನಗಳ ಕಾಲ ಕಂಟ್ರೋಲ್ ಅನ್ನ ತೆಗೆದುಕೊಂಡಿದ್ರು, ಭಾರತದಲ್ಲಿ ವ್ಯಾಪಾರದ ನಿಯಂತ್ರಣವನ್ನ ಹೊಂದಿದ್ರು. ಜೊತೆಗೆ ಡಚ್ಚರು ಇಂಗ್ಲಿಷರು ಬಂದ ಮೇಲೆ ಅವರು ವ್ಯಾಪಾರವಾಗಿ ಕಳೆಗೊಂಡಿದ್ರು, ರಾಜಕೀಯವಾಗಿ ಕಳೆಗೊಂಡಿದ್ರು. ಸೊ ಪೋರ್ಚುಗೀಸರ ನಂತರ ಬಂದವರು ಯಾರು, ಡಚ್ಚರು. ಯಾರು ಡಚ್ಚರು? ಪೋರ್ಚುಗೀಸರು ಅಂದ್ರೆ ಪೋರ್ಚುಗಲ್ ದೇಶ. ಡಚ್ಚರು ಅಂದ್ರೆ ಯಾವ ದೇಶದವರು? ಡಚ್ಚರು ಹಾಲ್ಯಾಂಡ್ ಅಂತ ಕರಿತೀವಿ ಅಥವಾ ನೆದರ್ಲ್ಯಾಂಡ್ ಅಂತ ಕರಿತೀವಿ. ಹಾಲ್ಯಾಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಡಚ್ಚರು. ಇವರು ಭಾರತಕ್ಕೆ ಬಂದರು. ಎದಕ್ಕಾಗಿ ಬಂದ್ರು? ಎಲ್ರು ಬಂದಿದ್ದು ವ್ಯಾಪಾರಕ್ಕಾಗಿನೇ. ಏನ್ ವ್ಯಾಪಾರ? ಸಾಂಬಾರು ಪದಾರ್ಥಗಳಿಗಾಗಿನೇ ಬರ್ತಾರೆ. ರೈಟ್. ಹೀಗೆ ಬಂದಂತ ಡಚ್ಚರು 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಥಾಪನೆ ಮಾಡ್ಕೊಳ್ತಾರೆ. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟು ಸ್ಥಾಪನೆ ಆಯಿತು? 1602. ನೆನ್ಪಿಡ್ಬೇಕು, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಅದು ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಡಚ್ಚರಿಗೆ ಸಂಬಂಧಪಟ್ಟಂತಹ ಕಂಪನಿ. ಇವರು ಭಾರತದಲ್ಲಿ ಎಲ್ಲೆಲ್ಲಿ ಪ್ರಮುಖವಾಗಿ ಭಾರತವನ್ನು ಬಿಟ್ರೆ ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ ಮೊದಲಾದ ಸಾಂಬಾರು ದ್ವೀಪಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗುವುದು. ಅಂದ್ರೆ ಗಮನವನ್ನ ಕೇವಲ ಭಾರತಕ್ಕಷ್ಟೇ ಸೀಮಿತಗೊಳಿಸಲಿಲ್ಲ, ಭಾರತವನ್ನು ದಾಟಿ ಭಾರತದ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥ ಜಾವಾ, ಸುಮಾತ್ರಾ, ಇಂಡೋನೇಷ್ಯಾ, ಆಗ್ನೇಯ ಭಾಗದಲ್ಲಿ ಬರುತ್ತೆ, ಭಾರತದ ಆಗ್ನೇಯ ಭಾಗದಲ್ಲಿ ಬರುತ್ತೆ, ಈ ದ್ವೀಪ ರಾಷ್ಟ್ರಗಳಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಲೋಗೋ. ಸೊ ಭಾರತದಲ್ಲಿ ಎಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಂಡ್ರು? ಡಚ್ಚರ ವ್ಯಾಪಾರಿ ಕೇಂದ್ರಗಳು ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ ಮೊದಲಾದ ಕಡೆ ತಮ್ಮ ವ್ಯಾಪಾರಿ ಕೋಟಿಗಳನ್ನ ಆರಂಭಿಸಿದರು. ವ್ಯಾಪಾರಿ ಕೋಟಿ ಅಂದ್ರೆ ಏನು? ಕೋಟಿ ಅಂದ್ರೆ ವ್ಯಾಪಾರ ಸರಕುಗಳನ್ನ ದಾಸ್ತಾನು ಮಾಡತಕ್ಕಂತ ಕೊಠಡಿ. ದಾಸ್ತಾನು ಕೊಠಡಿ
ಅದನ್ನ ಕೋಟಿ ಅಂತ ಕರೀತೀವಿ, ದಾಸ್ತಾನು ಮಳಿಗೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಇದಕ್ಕೆ ಹೋಗ್ತೀವಿ, ಯಾವುದಕ್ಕೆ APMC ಅಂತ ಕರಿತೀವಿ ಅಲ್ವಾ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಕರಿತೀವಲ್ಲಪ್ಪ. ರೈತರು ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ಗೋಡೌನ್ಗಳನ್ನು ಮಾಡ್ಕೊಂಡಿರ್ತಾರೆ, ಎಲ್ಲ ಖರೀದಿ ಮಾಡಿರ್ತಕ್ಕಂಥದ್ದು ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡ್ತಾರಲ್ಲ. ಸೊ ಹಾಗೆ ವ್ಯಾಪಾರಿ ಕೋಟಿಗಳು, ವ್ಯಾಪಾರಿ ಮಳಿಗೆಗಳು, ದಾಸ್ತಾನು ಕೊಠಡಿಗಳನ್ನ ಅವ್ರು ಸ್ಥಾಪನೆ ಮಾಡ್ತಾರೆ. ಇದೆಲ್ಲ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾಂಬಾರ್ ಪದಾರ್ಥಗಳನ್ನ ಕೊಂಡು ಆ ಪ್ರದೇಶಗಳಲ್ಲಿ ಅದನ್ನ ದಾಸ್ತಾನು ಮಾಡ್ತಾ ಇದ್ರು, ಅದನ್ನ ನಮ್ಮ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ರು. ಇವ್ರು ಬರೋವರೆಗೂ ನಾ ಹೇಳಿದ್ನಲ್ಲ, ಡಚ್ಚರು ಇಂಗ್ಲಿಷರು ಬರೋವರೆಗೂ ಪೋರ್ಚುಗೀಸರು ಏಕಸ್ವಾಮ್ಯ ಅಂತಂದ್ರೆ ಅವರಷ್ಟೇ ಕಂಟ್ರೋಲ್, ಒಬ್ಬನೇ ಮೊನೋಪಲಿ ಅಂತ ಕರೀತಾರೆ. ಸೊ ಪೋರ್ಚುಗೀಸರ ವ್ಯಾಪಾರಿ ಏಕಸ್ವಾಮ್ಯವನ್ನ ಮುರಿದ್ರು ಯಾರು? ಡಚ್ಚರು ಮತ್ತು ಇಂಗ್ಲಿಷರು ಬಂದಿದ್ರಿಂದ ಇವರ ಏಕಸ್ವಾಮ್ಯವನ್ನ ಮುರಿತಾರೆ. ಆದರೆ ಡಚ್ಚರು ಇಂಗ್ಲಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನ ಎದುರಿಸಲಿಕ್ಕೆ ಆಗಿಲ್ಲ. ನೆನ್ಪಿಡಿ, ಪೋರ್ಚುಗೀಸರು ಫಸ್ಟ್ ಬಂದ್ರು, ಅವ್ರ ನಂತರ ಬಂದಿದ್ದು ಡಚ್ಚರು ಅಲ್ಲಿವರೆಗೂ ಇದ್ದ ಫ್ರೆಂಚರ ವ್ಯಾಪಾರಿ ಏಕಸ್ವಾಮ್ಯವನ್ನ ಮುರಿದ್ರು. ಅಂದ್ರೆ ಅಲ್ಲಿವರೆಗೂ ಪೋರ್ಚುಗೀಸರಿಂದ ಸಾಂಬಾರ್ ಪದಾರ್ಥಗಳು ಭಾರತಕ್ಕೆ ತಲುಪ್ತಾ ಇದ್ದು, ಡಚ್ಚರು ಬಂದ ನಂತರದಲ್ಲಿ ಡಚ್ಚರು ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು, ವ್ಯಾಪಾರಿ ಏಕಸ್ವಾಮ್ಯವನ್ನು ಮುರಿದ್ರು. ಆದರೆ ಡಚ್ಚರು ಬಂದ ನಂತರದಲ್ಲಿ ಅವ್ರ ನಂತರ ಬಂದಿರತಕ್ಕಂಥ ಇಂಗ್ಲಿಷರು ಮತ್ತೆ ಫ್ರೆಂಚರು ಏನ್ ಬಂದ್ರು, ಅವರ ಪೈಪೋಟಿಯನ್ನ ಎದುರಿಸಲಿಕ್ಕೆ ಆಗದೆ ಡಚ್ಚರು ಏನ್ ಮಾಡ್ತಾರೆ, ಭಾರತವನ್ನ ಬಿಟ್ಟು ಸಾಂಬಾರು ದ್ವೀಪಗಳು ಅಂತ ಬಂದ್ರೆ ಆ ಸಾಂಬಾರು ದ್ವೀಪಗಳಿಗೆ ಮಾತ್ರ ಇವರು ಸೀಮಿತ ಆಗ್ತಾರೆ. ನೆಕ್ಸ್ಟ್ ಬಂದಿದ್ದು ಇಂಗ್ಲಿಷ್. ಪೋರ್ಚುಗೀಸರ ನಂತರದಲ್ಲಿ ಡಚ್ಚರು ಬಂದ್ರು, ಡಚ್ಚರ ನಂತರದಲ್ಲಿ ಇಂಗ್ಲಿಷರು ಬರ್ತಾ ಇದ್ದಾರೆ. ಸೊ ಇಂಗ್ಲಿಷರ ವಿಚಾರಕ್ಕೆ ಬಂದ್ರೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಗೆ ಹೊಸದಲ್ಲ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಗೆ ಹೊಸ. ಹೆಸರು ಬಂದ್ರು, ಇಂಗ್ಲೆಂಡಿನ ರಾಣಿ ಹೆಸರು ಗೊತ್ತಿದೆ ನಿಮ್ಗೆ, ಯಾರೇಳಿ? ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಅಲ್ಲ. ಸೊ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಸಾಮಾನ್ಯ ಶಕ ವರ್ಷ 1600 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವದ ದೇಶಗಳ ಜೊತೆ ವ್ಯಾಪಾರ ಮಾಡಲಿಕ್ಕೆ 15 ವರ್ಷಗಳ ಪರವಾನಗಿಯನ್ನು ಕೊಟ್ಟರು. ನೆನ್ಪಿಡ್ಬೇಕು, ಯಾಕೆಂದ್ರೆ ಫ್ರೆಂಚರ ವಿಚಾರದಲ್ಲಿ ಹಿಂಗಾಗಲ್ಲ. ಅಂದ್ರೆ ಇಂಗ್ಲೆಂಡ್ ರಾಣಿ ಇಂಗ್ಲೆಂಡ್ ನಲ್ಲೇ ಇದ್ರೂ ಕೂಡ ಭಾರತ ಅಂದ್ರೆ ಯುರೋಪಿಗೆ ಕಂಪೇರ್ ಮಾಡಿದ್ರೆ ಯುರೋಪಿನ ಪೂರ್ವ ಭಾಗಕ್ಕೆ ಬರ್ತಕ್ಕಂಥ ರಾಷ್ಟ್ರ. ಸೊ ಪೂರ್ವದ ರಾಷ್ಟ್ರಗಳ ಜೊತೆ ವ್ಯಾಪಾರ ಮಾಡಲಿಕ್ಕೆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ರಚನೆ ಮಾಡಿ, ಆ ಈಸ್ಟ್ ಇಂಡಿಯಾ ಕಂಪನಿಗೆ 15 ವರ್ಷ ಪರವಾನಗಿ ಕೊಡ್ತಾರೆ. ಸೊ ಹಾಗೆ ಪರವಾನಗಿ ಪಡ್ಕೊಂಡ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ, ಎಲಿಜಬೆತ್ ರಾಣಿ, ಅದ್ರ ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಲೋಗೋ ನಿಮ್ಗೆ ಕಾಣಿಸ್ತಾ ಇದೆ. ಈ ಕಂಪನಿ ಆರಂಭಿಕ ಸಿದ್ಧತೆಗಳನ್ನು ಮಾಡಿಕೊಂಡು 1613 ಔಪಚಾರಿಕವಾಗಿ ತಮ್ಮ ವ್ಯಾಪಾರವನ್ನ ಭಾರತದಲ್ಲಿ ಆರಂಭ ಮಾಡುತ್ತೆ. ಸೊ ಭಾರತಕ್ಕೆ ಬಂದಿರತಕ್ಕಂತ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷು ಆಗ ಭಾರತದಲ್ಲಿ ಇದ್ದಂತಹ ಮೊಘಲ್ ದೊರೆ, ಯಾರು ಮೊಘಲ್ ದೊರೆ? ಇಂಗ್ಲಿಷರು ಬಂದಾಗ ಇದ್ದಿದ್ದು ಜಹಾಂಗೀರ್, ರೈಟ್? ಜಹಾಂಗೀರ್ನಿಂದ ಅನುಮತಿ ಪಡೆದು ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷರು ಸೂರತ್ನಲ್ಲಿ ತಮ್ಮ ವ್ಯಾಪಾರಿ ಮಳಿಗೆಯನ್ನ ಆರಂಭ ಮಾಡ್ತಾರೆ. ಪ್ಲೇಸ್ ನೆನ್ಪಿಟ್ಕೊಳ್ಳಿ, ಸೂರತ್ನಲ್ಲಿ ಮೊದಲ ವ್ಯಾಪಾರಿ ಮಳಿಗೆಯನ್ನ ಇಂಗ್ಲಿಷರು ಆರಂಭ ಮಾಡಿದ್ರು. ಯಾರು ಅನುಮತಿ ಪಡ್ಕೊಂಡಿದ್ಯಾರು? ಜಹಾಂಗೀರ್ನಿಂದ ಅನುಮತಿ ಪಡ್ಕೊಂಡ್ರು ಅಂತ ಹೇಳಿ. ಯಾರು ಅಂತ ನೋಡಿದ್ರೆ ಇಂಗ್ಲೆಂಡ್ನಿಂದ ಬಂದಿರತಕ್ಕಂಥ ಇಂಗ್ಲಿಷರ ರಾಯಭಾರಿ ಯಾರು? ಸರ್ ಥಾಮಸ್ ರೋ ಇಂಗ್ಲಿಷರ ರಾಯಭಾರಿಯಾಗಿ ಮೊಘಲ್ ಆಸ್ಥಾನಕ್ಕೆ ಬರ್ತಾನೆ. ಈ ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ವ್ಯಾಪಾರಕ್ಕಾಗಿ ಅನುಮತಿ ಪಡ್ಕೊಳ್ಳೋದ್ರ ಜೊತೆಗೆ ಹಲವಾರು ಫ್ಯಾಕ್ಟರಿಗಳನ್ನ, ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಲಿಕ್ಕೂ ಕೂಡ ಜಹಾಂಗೀರ್ನಿಂದ ಅನುಮತಿ ಪಡ್ಕೊಂಡು ತಮ್ಮ ವ್ಯಾಪಾರಿ ಮಳಿಗೆಗಳನ್ನ ವಿಸ್ತರಿಸ್ತಾ ಹೋದ್ರು, ವ್ಯಾಪಾರ ಕೇಂದ್ರಗಳನ್ನ ವಿಸ್ತರಿಸ್ತಾ ಹೋದ್ರು. ನೆನ್ಬಿಡ್ಬೇಕು ಮಕ್ಕಳೇ, ನೋಡಿ ಈ ಫ್ರೆಂಚರಾಗ್ಲಿ, ಇಂಗ್ಲಿಷರಾಗ್ಲಿ, ಪೋರ್ಚುಗೀಸರಾಗ್ಲಿ ಇವರೆಲ್ಲ ಬಂದಿದ್ ಯಾತಕ್ಕಾಗಿ? ವ್ಯಾಪಾರಕ್ಕಾಗಿ ಬಂದ್ರು, ಸಾಂಬಾರ್ ಪದಾರ್ಥಗಳನ್ನ ಕೊಂಡುಕೊಂಡು ಹೋಗ್ಲಿಕ್ಕೆ ಬಂದ್ರು. ಆದ್ರೆ ಕ್ರಮೇಣವಾಗಿ ಭಾರತದ ರಾಜಕೀಯ ಅಸ್ಥಿರತೆಯನ್ನ ಉಪಯೋಗಿಸಿಕೊಂಡು ಭಾರತದ ರಾಜಕೀಯವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಇವರು ಮಾಡ್ತಾ ಹೋಗ್ತಾರೆ.
ನೋಡಿ ಅದರ ಫಲ ಏನಾಗುತ್ತೆ, ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿ ಪಡ್ಕೊಂಡು, ಮದ್ರಾಸ್ ಇವತ್ತಿನ ಚೆನ್ನೈ, ತಮಿಳುನಾಡು ರಾಜಧಾನಿ ಇದೆಯಪ್ಪ ಚೆನ್ನೈ, ಅದನ್ನ ಅವ್ರು ಮದ್ರಾಸ್ ಅಂತ ಕರೀತಾರೆ. ಸೊ ಮದ್ರಾಸ್ನಲ್ಲಿ ಚಂದ್ರಗಿರಿಯ ರಾಜನಿಂದ ಭೂಮಿ ಪಡ್ಕೊಂಡು ಸೇಂಟ್ ಜಾರ್ಜ್ ಫೋರ್ಟ್ ಅಂತಕ್ಕಂತ ನೋಡಿ ಬಲಿಷ್ಠ ಕೋಟೆಯನ್ನ ಕಟ್ಟಿದ್ರು. ಬಲಿಷ್ಠ ಕೋಟೆ ಅಂದ್ರೆ ತಾವು ಎಲ್ಲಿ ವ್ಯಾಪಾರಿ ಕೇಂದ್ರಗಳನ್ನ ಮಾಡ್ಕೊಂಡಿದ್ರು ಅಲ್ಲೆಲ್ಲ ಕೋಟೆಗಳನ್ನ ಕಟ್ಕೊಳ್ತಾ ಹೋದ್ರು, ತಮ್ಮನ್ನ ತಾವು ಬಲಪಡಿಸ್ಕೊಳ್ತಾ ಹೋದ್ರು. ರೈಟ್. ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ, ಬಂಗಾಳ ರಾಜ್ಯಪಾಲನ ನೆರವಿನಿಂದ, ಬಂಗಾಳ ಈ ಕಡೆ ಬರುತ್ತೆ, ಪೂರ್ವ ಭಾಗದಲ್ಲಿ ಬರುತ್ತೆ ಬಂಗಾಳದ ರಾಜ್ಯಪಾಲನ ನೆರವಿನಿಂದ ಹೂಗ್ಲಿ ನದಿ ಅಂತ ಬರುತ್ತೆ. ಹೂಗ್ಲಿ ನದಿಯ ದಂಡೆಯಲ್ಲಿ 3 ಹಳ್ಳಿಗಳನ್ನ ಖರೀದಿ ಮಾಡ್ತಾರೆ 3 ಹಳ್ಳಿಗಳು. ಆ ಖರೀದಿ ಮಾಡಿ ಆ ಜಾಗದಲ್ಲಿ ಒಂದು ಫೋರ್ಟ್ ವಿಲಿಯಂ ಕೋಟೆ ಅಂತ ಕಟ್ತಾರೆ. ಈ ಫೋರ್ಟ್ ವಿಲಿಯಂ ಕೋಟೆನ ಏನ್ ಕಟ್ತಾರೆ, ಇದ್ರ ಸುತ್ತ ಕೋಲ್ಕತ್ತಾ ನಗರ ಬೆಳವಣಿಗೆಯನ್ನ ಹೊಂದಿದೆ. ಇವತ್ತು ಕಲ್ಕತ್ತಾ ಭಾರತದ ಪ್ರಮುಖ ವ್ಯಾಪಾರಿ ಕೇಂದ್ರ, ಕರ್ನಾಟಕದ ಪ್ರಮುಖ ಬಂದರು ಕಟ್ಟೆ, ಕರ್ನಾಟಕದ ಚಹದ ಹೆಬ್ಬಾಗಿಲು ಅಂತ ಕರೀತಾರೆ ಅದನ್ನ ಕಲ್ಕತ್ತಾ. ಭಾರತದ ಬಂದರುಗಳಲ್ಲಿ ಅತ್ಯಂತ ಪ್ರಮುಖ ಬಂದರು ಕೋಲ್ಕತ್ತಾ ಬಂದರು. ಆ ಕೋಲ್ಕತ್ತಾ ಎಲ್ಲಿದೆ ಅಂತ ನೋಡಿದ್ರೆ ಹೂಗ್ಲಿ ನದಿ ಮೇಲೆ, ಹೂಗ್ಲಿ ನದಿಯ ದಂಡೆ ಮೇಲೆ ಇರ್ತಕ್ಕಂಥ ಒಂದು ಭಾರತದ ಮಹಾನಗರಗಳಲ್ಲಿ ಒಂದು ಕಲ್ಕತ್ತಾ. ಈ ಕಲ್ಕತ್ತಾವನ್ನ ಬೆಳೆಸಿದವರು ಯಾರು ಆರಂಭದಲ್ಲಿ ಅಂತ ಹೇಳಿದ್ರೆ ಇದೇ ಇಂಗ್ಲಿಷ್. ತಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಿಕ್ಕೆ ಬಂದರಿನ ಸಮೀಪದಲ್ಲಿ ಒಂದು ವ್ಯಾಪಾರಿ ಕೇಂದ್ರವನ್ನ ಮಾಡಿಕೊಂಡು ಅದರ ಸುತ್ತ ನಗರವನ್ನ ಬೆಳೆಸ್ತಾ ಹೋದ್ರು. ಹಾಗೆ ಬೆಳೆಸ್ತಕ್ಕಂಥ ನಗರ ಕಲ್ಕತ್ತಾ. ಇವನ್ ಭಾರತದಲ್ಲಿ ಬ್ರಿಟಿಷರು ಪ್ರಮುಖವಾಗಿ 3 ಪ್ರದೇಶಗಳನ್ನ ಕಂಟ್ರೋಲ್ ತೆಗೆದುಕೊಳ್ತಾರೆ. ಆ 3 ಪ್ರದೇಶಗಳು ಇವತ್ತು ಭಾರತದ ಮಹಾನಗರಗಳು. ಒಂದು ಮದ್ರಾಸ್, ಇವತ್ತಿನ ಚೆನ್ನೈ. ಎರಡನೇದು ಕಲ್ಕತ್ತಾ, ಇವತ್ತು ಅದನ್ನ ಕೋಲ್ಕತ್ತಾ ಅಂತ ಕರೀತಾರೆ. ಇನ್ನು 3ನೇದು ಕೋಲ್ಕತ್ತಾವನ್ನ ರಾಜಧಾನಿಯಾಗಿ ಮಾಡ್ಕೊಡ್ತಾರೆ. ಅದು ಬೆಳೆದ ಮೇಲೆ ಕೋಲ್ಕತ್ತಾ, ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವರ ಆಳ್ವಿಕೆ ನಡೆಸಿದರು. ಇನ್ನ ತಮ್ಮ ಪ್ರದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಾಗರಿಕ ಅಪರಾಧ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಇದು ಬ್ರಿಟಿಷರು ಮಾಡಿರ್ತಕ್ಕಂಥ ಕೆಲಸ. ಯಾವ ಪ್ರದೇಶಗಳು ತಮ್ಮ ಕಂಟ್ರೋಲಿಗೆ ಬರ್ತಾ ಇದೆ ಆ ಪ್ರದೇಶಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನ ಜಾರಿಗೊಳಿಸಿ ಅದರ ಪ್ರಕಾರದಲ್ಲಿ ಅಲ್ಲಿರ್ತಕ್ಕಂಥ ಪ್ರದೇಶವನ್ನ, ಅಲ್ಲಿರ್ತಕ್ಕಂಥ ಭಾರತೀಯರನ್ನ ನಿಯಂತ್ರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದೆಲ್ಲರ ಜೊತೆಗೆ ಅಂದ್ರೆ ಮದ್ರಾಸ್ ಮತ್ತು ಕಲ್ಕತ್ತಾದ ಜೊತೆಗೆ ಇವತ್ತಿನ ಮುಂಬೈ ಅಂತ ಕರಿತೀವಿ, ಅವತ್ತದನ್ನ ಬಾಂಬೆ ಅಂತ ಕರೀತಾರೆ. ಆ ಬಾಂಬೆಯನ್ನ ಇಂಗ್ಲೆಂಡಿನ ದೊರೆಯ ಮೂಲಕ ವಾರ್ಷಿಕ 10 ಪೌಂಡ್ಗಳ ಬಾಡಿಗೆ ಆಧಾರದ ಮೇಲೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆ ಬಾಂಬೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಇವತ್ತು ಬಾಂಬೆ ಏನಾಗಿದೆ ಇವತ್ತು ಮುಂಬೈ ಅಲ್ವಾ. ನೋಡಿ, ಇವತ್ತು ಭಾರತದ ಮಹಾನಗರಗಳು ಅಂದಾಗ 4ನೇ ಹೇಳ್ತೀವಿ. ಒಂದು ದೆಹಲಿ ರಾಷ್ಟ್ರದ ರಾಜಧಾನಿ, ಎರಡನೇದು ಮುಂಬೈ. ಇವತ್ತು ಜಾಗತಿಕ ಮಟ್ಟದಲ್ಲಿ ಮುಂಬೈ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ ಮುಂಬೈನ. ಅದು ಅವತ್ತು ಬಾಂಬೆ ಆಗಿದೆ, ಬ್ರಿಟಿಷರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಲ್ಲಿ ಒಂದು. ಇನ್ನೊಂದು ಕಲ್ಕತ್ತಾ, ಮತ್ತೊಂದು ಈ ಕಡೆ ಚೆನ್ನೈ, ಅವತ್ತು ಮದ್ರಾಸ್ ಅಂತ ಕರೀತಾರೆ. ಸೊ 3, ಒಂದು ಬಾಂಬೆ, ಒಂದು ಕಲ್ಕತ್ತಾ, ಮತ್ತೊಂದು ಮದ್ರಾಸ್. ಈ 3 ಪ್ರಮುಖ ಪ್ರದೇಶಗಳನ್ನ ಬಲಪಡಿಸಿಕೊಂಡು ಬ್ರಿಟಿಷ್ನವರು ಏನ್ ಮಾಡ್ತಾರೆ, ಇಂಗ್ಲಿಷರು ಭಾರತದಲ್ಲಿ ರಾಜಕೀಯವಾಗಿ ಪ್ರಬುದ್ಧತೆಯನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ನಂತರದಲ್ಲಿ ಬಂದವರು ಫ್ರೆಂಚ್. ಸೊ ಈಗಾಗಲೇ ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು, ಕೊನೆಯದಾಗಿ ಬಂದಿದ್ದು ಫ್ರೆಂಚರು, ಫ್ರಾನ್ಸ್ ನಿಂದ ಬಂದಿದ್ದು. ನೋಡಿ, ಈ ಫ್ರೆಂಚರಿಗೂ ಇಂಗ್ಲಿಷರಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಇದೆ ನೋಡಿ. ಫಸ್ಟ್ ಪಾಯಿಂಟ್ ನೋಡಿ, ಸಾಮಾನ್ಯ ಶಕ ವರ್ಷ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭ ಆಯಿತು. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಒಡೆತನದ ಕಂಪನಿ ಅಲ್ಲ. ಅಂದ್ರೆ ಇಂಗ್ಲೆಂಡ್ ರಾಣಿ ಏನ್ ಮಾಡಿದ್ರು, ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿ ಅವರಿಗೆ 15 ವರ್ಷಗಳ ಪರವಾನಗಿ ಕೊಟ್ರು, ನೀವು ವ್ಯಾಪಾರ ಮಾಡ್ರಿ. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಸ್ವತಂತ್ರ ಇತ್ತು. ಆದ್ರೆ
ಫ್ರಾನ್ಸ್ ನಿಂದ ಭಾರತಕ್ಕೆ ಬಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ಕೊಳ್ತಾರಲ್ಲ, ವ್ಯಾಪಾರಿ ಕೇಂದ್ರ ಮಾಡ್ಕೊಳ್ತಾರಲ್ಲ, ಫ್ರೆಂಚರಿಗೆ ಭಾರತದಲ್ಲಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರಲಿಲ್ಲ. ಏನೇ ಮಾಡ್ಬೇಕಿದ್ರು ಫ್ರಾನ್ಸ್ ಸರ್ಕಾರ ಏನ್ ಹೇಳ್ತಿತ್ತೋ ಅದರ ಪ್ರಕಾರ ಇವರಲ್ಲಿ ಕ್ರಮ ಕೈಗೊಳ್ತಾ ಇದ್ರು. ಹಾಗಾಗಿ ಇಂಗ್ಲಿಷರು ಬೆಳೆದಷ್ಟು ಪ್ರಬುದ್ಧವಾಗಿ ವ್ಯಾಪಕವಾಗಿ ಭಾರತದಲ್ಲಿ ಫ್ರೆಂಚರು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಅದು ಮುಂದೆ ಓದ್ತಾ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಫ್ಲಾಗ್ 1668ರಲ್ಲಿ ಸೂರತ್ನಲ್ಲಿ ಮೊದಲ ದಾಸ್ತಾನು ಮಳಿಗೆಯನ್ನ ಫ್ರೆಂಚರು ಆರಂಭ ಮಾಡಿದ್ರು. ನೆನ್ಪಿಡಿ, ಇಂಗ್ಲಿಷರು ಮೊದಲು ಆರಂಭ ಮಾಡಿದ್ದು ಸೂರತ್ನಲ್ಲೇ, ಹಾಗೇನೆ ಫ್ರೆಂಚರು ಮೊದಲ ವ್ಯಾಪಾರಿ ಮಳಿಗೆಯನ್ನು ಆರಂಭ ಮಾಡಿದ್ದು ಸೂರತ್. ಅದಲ್ಲದೆ ಫ್ರೆಂಚರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಅಂತ ಹೇಳಿದ್ರೆ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್ ಮೊದಲಾದ ಕಡೆ ವ್ಯಾಪಾರಿ ಮಳಿಗೆಗಳನ್ನ, ವ್ಯಾಪಾರಿ ಕೋಟೆಗಳನ್ನ ಆರಂಭ ಮಾಡಿದ್ರು. ಫ್ರೆಂಚರ ರಾಜಧಾನಿ ಯಾವ್ದಾಗಿತ್ತು? ಇಂಗ್ಲಿಷರ ರಾಜಧಾನಿ ಅಂತಂದ್ರೆ ಯಾವ್ದು ಹೇಳ್ತೀವಿ? ಇಂಗ್ಲಿಷ್ ರಾಜಧಾನಿ ಕಲ್ಕತ್ತಾ ಅಂತ ಹೇಳ್ತೀವಿ. ಪೋರ್ಚುಗೀಸ್ ರಾಜಧಾನಿ ಯಾವುದು ಅಂತ ಹೇಳ್ತೀವಿ? ಗೋವಾವನ್ನ ರಾಜಧಾನಿ ಮಾಡಿಕೊಂಡು ಅವರು ಆಡಳಿತ ನಡೆಸಿದ್ರು, ಆಡಳಿತ ಕೇಂದ್ರ ಮಾಡಿಕೊಂಡು. ನೋಡಿ, ಫ್ರೆಂಚರ ರಾಜಧಾನಿ 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಇವರು ಪಡ್ಕೊಳ್ತಾರೆ. ಹಳ್ಳಿಯನ್ನ ಖರೀದಿ ಮಾಡ್ತಾರೋ ಅಥವಾ ದತ್ತು ತೆಗೆದುಕೊಳ್ತಾರೋ ಏನೋ, ಒಟ್ಟು ಹಳ್ಳಿಯನ್ನ ಪಡ್ಕೊಂಡು ಅದನ್ನ ಕ್ರಮೇಣ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಮಾಡ್ಕೊಳ್ತಾರೆ. ಇವತ್ತಿನ ದೊಡ್ಡ ದೊಡ್ಡ ನಗರಗಳು ಅವತ್ತು ಸಣ್ಣ ಸಣ್ಣ ಹಳ್ಳಿಗಳು, ಆ ಹಳ್ಳಿಗಳು ವ್ಯಾಪಾರಿ ಕೇಂದ್ರಗಳಾಗಿ ಏನಾಗುತ್ತೆ, ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ವ್ಯಾಪಾರಿ ಕೇಂದ್ರ ಆದಾಗ ಬರುವ ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತೆ, ವ್ಯಾಪಾರ ಹೆಚ್ಚಾಗ್ತಾ ಹೋದಾಗೆ ಆ ನಗರ ತುಂಬಾ ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ. ಸೊ ಹಾಗೆ ಒಂದು ಹಳ್ಳಿಯನ್ನ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೊಂಡು ಅದನ್ನ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಮಾಡ್ಕೊಳ್ತಾರೆ. ಅದು ಇವತ್ತಿನ ಪಾಂಡಿಚೇರಿ, ಪುದುಚೇರಿ ಅಂತ ಕರೀತೀವಿ. ಪಾಂಡಿಚೇರಿ ಇವತ್ತು ಕೇಂದ್ರಾಡಳಿತ ಪ್ರದೇಶ ಆಗಿದೆಯಲ್ಲ, ಈ ಪಾಂಡಿಚೇರಿ ಫ್ರೆಂಚರ ರಾಜಧಾನಿ. ಫ್ರೆಂಚರು ಭಾರತದಲ್ಲಿ ಇರುವಷ್ಟು ಕಾಲ, ಭಾರತವನ್ನು ಬಿಟ್ಟು ಹೋಗುವವರೆಗೂ ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಇನ್ನ ಫ್ರೆಂಚರಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದು ಅಂತ ಹೇಳಿದ್ರೆ ನೋಡಿ, 1746ರಲ್ಲಿ ಪಾಂಡಿಚೇರಿ ಗವರ್ನರ್ ಆಗಿ ಡೂಪ್ಲೆ ಅಂತ ಬರ್ತಾರೆ. ತಿಳಿಯರ ಡೂಪ್ಲೆ ಇದನ್ನು ರೈಟ್. ಡೂಪ್ಲೆ ಬಹಳ ಮಹತ್ವಾಕಾಂಕ್ಷಿ ವ್ಯಕ್ತಿ. ಏನ್ ಮಹತ್ವಾಕಾಂಕ್ಷಿ? ಒಂದು ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಹೋರಾಟ ಮಾಡಿದವನು ಅಂದ್ರೆ ಕೇಳ್ಬೋದು, 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನಿಸಿದವರು ಯಾರು ಅಂತ ಹೇಳಿದ್ರೆ ಫ್ರೆಂಚ್ನ ಮಹತ್ವಾಕಾಂಕ್ಷಿ ಗವರ್ನರ್ ಜನರಲ್ ಡೂಪ್ಲೆ. ಡೂಪ್ಲೆ ಇರುವವರೆಗೂ ಫ್ರೆಂಚರು ಭಾರತದಲ್ಲಿ ಸಮರ್ಥವಾದ ತಳಹದಿಯನ್ನ ಪಡ್ಕೊಳ್ತಾರೆ. ಆದ್ರೆ ಈ ಮಹತ್ವಾಕಾಂಕ್ಷೆ ಏನಾಗುತ್ತೆ, ಇಂಗ್ಲಿಷರ ಜೊತೆ ಘರ್ಷಣೆಗೆ ಕಾರಣ. ನೋಡಿ, ಇಂಗ್ಲಿಷರೊಡನೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು. ಯಾವುದು? ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರು ಪ್ರಾಬಲ್ಯ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಟೈಮಲ್ಲಿ ಫ್ರೆಂಚರು ಕೂಡ ದಕ್ಷಿಣ ಭಾರತದ ಮೇಲೆ ಹಿಡಿತಾ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದರ ಪರಿಣಾಮ ಮುಂದೆ ಕಾರ್ನಾಟಿಕ್ ಯುದ್ಧಗಳು ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಯಾವುದು? ಕಾರ್ನಾಟಿಕ್ ಯುದ್ಧಗಳು ಕಾರ್ನಾಟಿಕ್ ಅನ್ನೋದು ಒಂದು ಪ್ರದೇಶ. ಯಾವುದು ಕರ್ನಾಟಕ ಪ್ರದೇಶ? ಇವತ್ತಿನ ತಮಿಳುನಾಡು ಇದೆಯಲ್ಲ, ತಮಿಳುನಾಡಿನ ಪೂರ್ವ ಭಾಗ ಅಂತ ಏನ್ ಕರಿತೀವಿ, ಇವತ್ತು ನಾವು ಕೋರಮಂಡಲ ತೀರ ಅಂತ ಏನ್ ಕರಿತೀವಲ್ಲ, ಸೊ ಆ ಭಾಗ ಪೂರ್ವ ಕರಾವಳಿನ ಹೊಂದಿರತಕ್ಕಂಥ ತಮಿಳುನಾಡಿನ ಪೂರ್ವ ಭಾಗವನ್ನು ಅವತ್ತು ಕರ್ನಾಟಕ ಪ್ರದೇಶ ಅಂತ ಕರೀತಾ ಇದ್ರು. ತುಂಬಾ ಫಲವತ್ತಾಗಿರ್ತಕ್ಕಂಥ ಪ್ರದೇಶ. ಆ ಕರ್ನಾಟಕ ಪ್ರದೇಶನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆದಿರ್ತಕ್ಕಂಥ ಯುದ್ಧಗಳನ್ನ ಕಾರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ. 3 ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತೆ. 1ನೇ ಕಾರ್ನಾಟಿಕ್, 2ನೇ ಕಾರ್ನಾಟಿಕ್, 3ನೇ ಕಾರ್ನಾಟಿಕ್. ಸೊ ಮುಂದಿನ ತರಗತಿಯಲ್ಲಿ ನಾವು ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ತಿಳಿಯೋಣ. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ
ಕಲ್ತಿದ್ದೇನು ಅಂತ ಹೇಳಿದ್ರೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಮೊದಲನೇದಾಗಿ ಬಂದಿದ್ದು ಫ್ರೆಂಚರು, ಎರಡನೇದಾಗಿ ಡಚ್ಚರು, ಮೂರನೇದಾಗಿ ಇಂಗ್ಲಿಷರು, ನಾಲ್ಕನೇದಾಗಿ ಫ್ರೆಂಚರು ಬಂದ್ರು. ಎಲ್ಲಿಗೆ ಬಂದ್ರು, ಎಲ್ಲಿ ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ನೆನಪಲ್ಲಿ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡಿ. ವಂದನೆ.